ಹೆಸರು ಎನ್ ವಿನಾಯಕ ಅಂತ. ನಾನು ಹಿಂದೆ ಶಾರ್ಟ್ ಫಿಲ್ಮ್ಸ್, ಮ್ಯೂಸಿಕ್ ವಿಡಿಯೋಸ್ ಮಾಡ್ತಾ ಇದ್ದೆ. ಅವಾಗೆಲ್ಲ ನೀವು ಸಪೋರ್ಟ್ ಮಾಡಿದೀರಾ, ಈಗಲೂ ಮಾಡ್ತೀರಾ, ಬಂದಿದ್ದೀರಾ ಇಲ್ಲಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಅಂತ. ಅಂಡ್ ಈ ಸಿನಿಮಾ ಆಕ್ಚುಲ್ ಸ್ಟಾರ್ಟ್ ಆಗಿದ್ದು ಒಂದು ಇನ್ಸ್ಟಾಗ್ರಾಮ್ ಮೆಸೇಜ್ ಇಂದ. ಲಿಖಿತ್ ಸರ್ಗೆ ಒಂದು ಇನ್ಸ್ಟಾಗ್ರಾಮ್ DM ಮಾಡ್ಬಿಟ್ಟು ಪ್ರೊಡ್ಯೂಸ್ ಮಾಡಿಸ್ಕೊಂಡಿದ್ದೀನಿ. ಈಗ ಸಿನಿಮಾ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಪರಿಚಯನೇ ಇರ್ಲಿಲ್ಲ. ಅವರು ಸಿನಿಮಾ ನೋಡಿದ್ದವರು ಸಂಕಷ್ಟಕರ ಗಣಪತಿ ಫ್ಯಾಮಿಲಿ ಪ್ಯಾಕ್ ಎಲ್ಲ ನೋಡಿದ್ದೆ. ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿ, ಸರ್ ನನ್ನ ಹತ್ರ ಒಂದು ಕತೆ ಇದೆ, ಒಂದು ಪ್ರೊಡ್ಯೂಸರ್ ಇದೆ ಅಂತ ಮಾಡಿದ್ದೆ. ಅವರಿಗೆ ಆ ಕತೆ ನಾವು ಲೈಕ್ ನನಗೆ ಆ ಕತೆ ಸೂಟ್ ಆಗಲ್ಲ, ನಿಮ್ಮ ಹತ್ರ ಬೇರೆ ಕತೆ ಇದ್ರೆ ಹೇಳಿ ಅಂತ ಹೇಳಿದ್ರು. ನಾನು ಅವಾಗ ಹೇಳಿದ್ದೆ ಫುಲ್ ಮೀಲ್ಸ್. ಲೈಕ್ ನಾನ್ ಮೀಟ್ ಆಗಿದ್ದು 2ನೇ ದಿನಕ್ಕೇನೆ ನನಗೆ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅದು ತುಂಬಾ ಖುಷಿ. ಒಂದು ಹೊಸಬ ಡೈರೆಕ್ಟ್ರು, ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಡೈರೆಕ್ಷನ್ಗೆ ಓಡಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ. ಒಬ್ಬ ಪ್ರೊಡ್ಯೂಸರ್ನ ತಗೊಂಡು ಪ್ರೊಡ್ಯೂಸರ್ ನಮ್ಮನ್ನ ನಂಬಿ ದುಡ್ಡು ಹಾಕೋದು ಅಂತ. ಯಾಕಂದ್ರೆ ಮನೇಲಿ ತಂದೆಗೆನೆ ಒಂದು 100 ರೂಪಾಯಿ ಕೇಳಿದ್ರೆ 10 ಕಾರ್ಡ್ ಕೊಡಬೇಕು. ಅದೇ ಪ್ರೊಡ್ಯೂಸರ್ ನಂಬ್ಕೊಂಡು ಒಂದಿಷ್ಟು ಕೋಟಿ ರೂಪಾಯಿ ದುಡ್ಡು ಹಾಕ್ತಾರೆ ಅಂದ್ರೆ ನಾವು ಆ ನಂಬಿಕೆನ ಬೆಳೆಸ್ಕೊಬೇಕಾಗತ್ತೆ. ಅದು ಒಂದು ಐಡಿಯಾದ ಮೇಲೆ ಆಗ್ತಾ ಇರ್ತಾರೆ. ಥ್ಯಾಂಕ್ ಯು ಲಿಖಿತ್ ಸರ್. ಆಮೇಲೆ ಕಥೆನೂ ಅಷ್ಟೇ, ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಜಾನರ್. ಇದೇನಂದ್ರೆ ಮದುವೆ, ಒಂದು ಮದುವೆಗೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ಗೆ ಆಫ್ಟರ್ ಎಂಗೇಜ್ಮೆಂಟ್ ಒಬ್ಬ ಫೋಟೋಗ್ರಾಫರ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಹೋದಾಗ ಮದುವೆ ಹೆಣ್ಣಿಗೆ ಫೋಟೋಗ್ರಾಫರ್ ಮೇಲೆ ಲವ್ ಆಗೋದು ಕತೆ. ಅದಕ್ಕೆ ಆಲ್ರೆಡಿ ತೇಜಸ್ವಿನಿ ಶರ್ಮಾ ಅಂದ್ರೆ ಅವ್ರು ಮೇಕಪ್ ಹುಡುಗಿ ಕ್ಯಾರೆಕ್ಟರ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಆಲ್ರೆಡಿ ಇವ್ರ ಮೇಲೆ ಒಂದ್ ಸೈಡ್ ಲವ್ ಇರುತ್ತೆ. ಆಮೇಲೆ ಮುಂದೆ ಏನಾಗುತ್ತೆ ಅಂತ ನಾವು ಸಿನಿಮಾದಲ್ಲಿ ನೋಡ್ಬೇಕು. ಬಟ್ ಆಮೇಲೆ ಟೆಕ್ನಿಷಿಯನ್ಸ್ ವೈಸ್ ನಮ್ಗೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ, ನಾವು ಈಗೆಲ್ಲರೂ ಹೇಳ್ದಂಗೆ ಗುರು ಕಿರಣ್ ಸರ್ ಹತ್ರ ಹೋದ್ವಿ. ಗುರು ಕಿರಣ್ ಸರ್ ನನಗೆ ಫಸ್ಟ್ ಪ್ರಾಜೆಕ್ಟ್ ಗೆ ಒಪ್ಕೊಂಡಿದ್ದು ತುಂಬಾ ಖುಷಿ ಆಯ್ತು. ಅಂದ್ರೆ ಏನಂದ್ರೆ ಆ ಟೈಮಲ್ಲಿ ಡಿಸಿಷನ್ ಅವ್ರ ಮೇಲೆ ಇತ್ತು ಒಪ್ಕೊಳ್ಳೋದು. ಇದು ಆ ವಿಷಯ ನನಗೆ ತುಂಬಾ ಖುಷಿ ಆಯ್ತು. ಅವ್ರು ಒಪ್ಕೊಂಡ್ರು. ಆಮೇಲೆ ತುಂಬಾ ವರ್ಷ ಆದ್ಮೇಲೆ ನಮಗೆ ಮ್ಯೂಸಿಕ್ ಮಾಡ್ತಾ ಇದ್ರು. ತುಂಬಾ ಟೈಮ್ ಕೊಟ್ಬಿಟ್ಟು, ಅಂದ್ರೆ ಅವ್ರು ಹೇಳ್ತಾ ಇದ್ರು ಇದು ವರ್ಕ್ ಒಂದ್ಸಲ ಮಾಡ್ಬಿಟ್ಟು ಇದು ವರ್ಕ್ ಆಗ್ತಾ ಇಲ್ಲ, ಇನ್ನೊಂದೇನೋ ಮಾಡೋಣ. ಅವರಿಗೆ ಸ್ಯಾಟಿಸ್ಫಿಕೇಶನ್ ಸಿಗೋ ತನಕ ಮಾಡ್ತಾನೆ ಇದ್ರು. ಆಮೇಲೆ ಇನ್ನು ಬೇರೆ ಎಡಿಟರ್ಸ್ ಇರ್ಬೋದು, ದೀಪು ಸರ್ ಇರ್ಬೋದು, ಮನೋಹರ್ ಜೋಶಿ ಸರ್ ಇರ್ಬೋದು, ರಾಜನ್ ಸರ್ ಇರ್ಬೋದು. ಆಮೇಲೆ ಲಿರಿಕ್ಸ್ ಕವಿರಾಜು ಮತ್ತೆ ಪ್ರಮೋದ್ ಮರವಂತೆ ಬರೆದಿದ್ದಾರೆ. ಇವತ್ತೊಂದು ಸಾಂಗ್ ರಿಲೀಸ್ ಆಗುತ್ತೆ, ಅದು ಸೋನು ಕಕ್ಕರ್ ಅವರು ಆಡಿದ್ದಾರೆ. ಲಾಸ್ಟ್ ಒಂದು ಸಾಂಗ್ ರಿಲೀಸ್ ಆಯ್ತು, ಅದು ಚೆನ್ನಾಗಾಯ್ತು. ಟ್ರೈಲರು ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರಿಲೀಸ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು ಟ್ರೈಲರ್ಗೆ. ಟ್ರೈಲರ್ ಈಗ ಒಂದು ಸಿನಿಮಾ ಮಾಡಿದಾಗ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ಬಟ್ ನಮಗೆ ಅದು ಒಂದು ಸ್ವಲ್ಪ ಕೇಸ್ ಆಪೋಸಿಟ್ ಆಗಿ ಎಲ್ಲಾರ್ಗೂ ಸಪೋರ್ಟ್ ಸಿಕ್ತು. ಯಾಕಂದ್ರೆ ನಮಗೆ ಟ್ರೈಲರ್ ನಾವು ಲಾಂಚ್ ಮಾಡಿದಾಗ, ಇನ್ಸ್ಟಾಗ್ರಾಮ್ ಅಲ್ಲಿ ಲಾಂಚ್ ಮಾಡಿದಾಗ ಕೊಲಾಬ್ರೇಷನ್ಗೆ ತುಂಬಾ ಆರ್ಟಿಸ್ಟ್ಗಳು, ಈಗ ಮಿಲನ ನಾಗರಾಜ್ ಇರ್ಬೋದು, ಅಮೃತ ಅಯ್ಯಂಗರ್ ಮೇಡಮ್ ಇರ್ಬೋದು, ಆಮೇಲೆ ಪೃಥ್ವಿ ಅಂಬರ್ ಸರ್ ಇರ್ಬೋದು, ದೀಕ್ಷಿತ್ ಶೆಟ್ಟಿ ಇರ್ಬೋದು, ಅರ್ಚನಾ ಕೊಟ್ಟಿಗೆ ಇರ್ಬೋದು, ಶ್ವೇತಾ ಪ್ರಸಾದ್ ಇರ್ಬೋದು, ರೋಶಿನಿ ಪ್ರಕಾಶ್ ಇರ್ಬೋದು, ಕಾಜಲ್ ಕುಂದರ್ ಇರ್ಬೋದು, ಆಮೇಲೆ ಡೈರೆಕ್ಟರ್ ಆದ ಪ್ರೀತಮ್ ಗುಬ್ಬಿ ಅವ್ರು ಇರ್ಬೋದು, KM ಚೈತನ್ಯ ಅವ್ರು ಇರ್ಬೋದು, ಆಮೇಲೆ ವಿಜಯ್ ಸರ್ ಇರ್ಬೋದು. ಎಲ್ಲರೂ ಸಪೋರ್ಟ್ ಮಾಡಿದ್ರು. ವಿಜಯ್ ಕುಮಾರ್ ಕೊಡೆಬೈಲು ಮತ್ತೆ ಫ್ಯಾಮಿಲಿ ಪ್ಯಾಕ್ ಡೈರೆಕ್ಟರ್ ಅರ್ಜುನ್ ಅವರು ತುಂಬಾ, ಅಂದ್ರೆ ಒಂದು ಪೋಸ್ಟ್ ನ ಅನುಷಾ ರಂಗನಾಥ್, ಆಶಿಕಾ ರಂಗನಾಥ್ ಮೇಡಮ್ ಶೇರ್ ಮಾಡೋದು ಅಂದ್ರೆ ಒಂದು ಲೈಕ್ ಒಂದು ಪೋಸ್ಟ್ ನ ಲಿಂಕ್ ಹಾಕ್ಬಿಟ್ಟು ಶೇರ್ ಮಾಡೋದು ಈಸಿ. ಬಟ್ ಅವರ ಕೊಲಾಬರೇಷನ್ ಮಾಡ್ಕೊಳ್ಳೋದು ಇದೆಯಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ, ಇಟ್ ವಾಸ್ ವೆರಿ ಕೈಂಡ್ ಆಫ್ ದೆಮ್. ನಮಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ PRK ಆಡಿಯೋ ಅಶ್ವಿನಿ ಮೇಡಮ್ ಅವರು ಅಷ್ಟೇ. ಸರ್ ಒಂದ್ ಮಾತು ಹೇಳಿದ ತಕ್ಷಣ ಲಿಖಿತ್ ಸರ್ ಅವರ ಒಂದು PRK ಆಡಿಯೋ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಲೈಕ್ ಟ್ರೈಲರ್, ಫುಲ್ ಲೆಂತ್ ಟ್ರೈಲರ್ ನ ಪ್ಲೇ ಮಾಡಿದ್ರು. ಇದಕ್ಕಿಂತ ಇನ್ನೇನ್ ಸಪೋರ್ಟ್ ಬೇಕು ಒಂದು ಟೀಮ್ಗೆ ಅಂತ ನಾನು ಇದ್ ಮಾಡ್ತೀನಿ. ಅದು ನನ್ನಂತ ಹೊಸಬ ನಿರ್ದೇಶಕನಿಗೆ. ಗುರು ಸರ್ ಅಷ್ಟೇ ಅದ್ಭುತವಾದ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಆಮೇಲೆ ಮ್ಯೂಸಿಕ್ ಅಷ್ಟೇ, ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಮಾತಾಡುತ್ತೆ. ಆಮೇಲೆ ನಮ್ಮ ಡೈಲಾಗ್ ರೈಟರ್ ಹರೀಶ್ ಅವ್ರು ಇರ್ಬೋದು, ಅವ್ರದ್ದು ಹೊಸ ಸಿನಿಮಾ ತುಂಬಾ ಸಪೋರ್ಟಿವ್ ಆಗಿ ನಮಗೆ ಡೇ 1 ಇಂದನು ಇವತ್ತಿನವರೆಗೂ ಏನೇ ಒಂದು ಬರವಣಿಗೆ ಇದ್ರು ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಹರೀಶ್ ಅವರು. ಆಮೇಲೆ ಆರ್ಟ್ ಡೈರೆಕ್ಟರ್ ವಿಶ್ವಾಸ್ ಕಶ್ಯಪ್ ಅವ್ರು ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಡಿಸೈನರ್ ಅವಿನಾಶ್ ಇರ್ಬೋದು, ಎಲ್ಲಾ ನಮ್ಮ ಸಿನಿಮಾನ ಒಟ್ಟಾರೆ ಚೆನ್ನಾಗಿ ಕಾಣಿಸೋದಕ್ಕೆ ಮಾಡಿದ್ದಾರೆ. ಆಮೇಲೆ ಮುದ್ದಾಗಿ ಹುಡುಗಿರು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ಕಾಸ್ಟ್ಯೂಮರ್ ಐಶ್ವರ್ಯ ಇರ್ಬೋದು, ಮೇಕಪ್ ಆರ್ಟಿಸ್ಟ್ ಶ್ವೇತಾ ಅವ್ರು ಇರ್ಬೋದು, ಆಮೇಲೆ ಮಂಜು ಇರ್ಬೋದು, ಎಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಿನಿಮಾ ಅನ್ನೋದೊಂದು ಟೀಮ್ ವರ್ಕ್ ಅಂತಾರೆ, ಆ ಟೀಮ್ ವರ್ಕ್ ಇಲ್ಲಾಗಿದೆ. ಆಮೇಲೆ ಈಗ ನಾನು ಆರ್ಟಿಸ್ಟ್ ಬಗ್ಗೆ ಹೇಳೋದಾದ್ರೆ, ನಮ್ಮ ಸಿನಿಮಾದಲ್ಲಿ ಲಿಖಿತ್ ಸರ್ ಇದ್ದಾರೆ. ಲಿಖಿತ್ ಸರ್ ಅವಾಗ ಅವರು ಪ್ರೊಡ್ಯೂಸರ್ ಆಂಗಲ್ ಇಂದ ಮಾತಾಡಿದ್ರು. ನಾನು ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೆ ಪ್ರೊಡ್ಯೂಸರ್ ಆಂಗಲ್ ಇಂದ ಹೇಳಿದೆ. ಬಟ್ ಸ್ಟಿಲ್ ಈಸ್ ಅ ವೆರಿ
ಆ ಪ್ರೊಡ್ಯೂಸರ್ ಆಂಗಲ್ ಬಿಟ್ಟು ಇಲ್ಲಿ ಬಂದ್ರೆ ಅವ್ರದ್ದು ಎರಡೆರಡು ಮೋಡ್ ಇರೋದು ನಾವು ಮಾತಾಡ್ಕೊಂತ ಇದ್ವಿ, ಒಂದು ಪ್ರೊಡ್ಯೂಸರ್ ಮೋಡ್ ಒಂದು ಆಕ್ಟರ್ ಮೋಡ್ ಅಂತ. ಬಟ್ ಆ ಪ್ರೊಡ್ಯೂಸರ್ ಮೋಡ್ ಇಂದ ಆಕ್ಟರ್ ಮೋಡ್ಗೆ ಶಿಫ್ಟ್ ಆದಾಗ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡೋರು, ಅಂದ್ರೆ ಆ ಕ್ಯಾರೆಕ್ಟರ್ ಏನ್ ಬೇಕೋ ಅದನ್ನ ಅವ್ರು ಮಾಡೋರು. ಅಂಡ್ ನಮ್ಮ ದಿಯಾ ಮೇಡಮ್, ಎಸ್ ಇನ್ಮೇಲೆ ಪೂಜಾ ಅಂತ ಕರೀತಾರೆ, ದಿಯಾ ಅನ್ನೋದ್ಕಿನ ನಮ್ಮ ಸಿನಿಮಾ ಹೆಸರು. ಖುಷಿ ರವಿ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ತೇಜಸ್ವಿನಿ ಶರ್ಮಾ ಮೇಡಮ್ ಅವರು ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ ವಿಜಯ್ ಚಂಡೂರ್ ಸರ್, ರಾಜೇಶ್ ನಟರಂಗ, ಸೂರಜ್ ಲೋಕ್ರೆ ಅವರು, ಆಮೇಲೆ ರಂಗಾಯಣ ರಘು ಸರ್, ತುಂಬಾ ಮುಂತಾದ ಆರ್ಟಿಸ್ಟ್, ಹೊನ್ನವಳ್ಳಿ ಕೃಷ್ಣ ಆಗಿರ್ಬೋದು, ಮೂಗು ಸುರೇಶರ್ ಆಗಿರ್ಬೋದು, ಚಂದ್ರಕಲಾ ಮೋಹನ್ ಆಗಿರ್ಬೋದು, ಕೋಟೆ ಪ್ರಭಾಕರ್ ಆಗಿರ್ಬೋದು, ಗಣೇಶ್ವ ಕೇಸರ್ಕರ್ ಆಗಿರ್ಬೋದು, ಆಮೇಲೆ ರಮೇಶ್ ಪಂಡಿತ್ ಅವರು, ತುಂಬಾ ಬಹುತಾರಗಣ ಇದೆ. ಹಾಗೆ ಫೈಟ್ ಮಾಸ್ಟರ್ ಅರ್ಜುನ್ ಅವರಾಗಿರ್ಬೋದು. ಆಮೇಲೆ ನಮ್ಮ ಲಾಸ್ಟ್ ನನ್ನ ಟೀಮ್, ನನ್ನ ಟೆಕ್ನಿಷಿಯನ್ ಟೀಮ್, ನನ್ನ ಡೈರೆಕ್ಷನ್ ಟೀಮ್ ಏನಿರುತ್ತೆ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರು ದಿಲೀಪ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ನಿರಂಜನ್ ಆಗಿರ್ಬೋದು, ಎಲ್ಲರೂ ಸಮರ್ಥ ಆಗಿರ್ಬೋದು, ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ನಾವಿಲ್ಲೊಂದು 7-8 ಜನ ಕೂತಿರ್ಬೋದು, ಬಟ್ ನಾವಿಲ್ಲಿ ಕೂತಿರೋದಕ್ಕಿಂತ ಅಲ್ಲಿ ಹಿಂದೆ ಕೆಲಸ ಮಾಡಿರೋರು ತುಂಬಾ ಜನ ಇದ್ದಾರೆ. ಅವ್ರಿಗೂ ಈ ಸಿನಿಮಾದು ಅಷ್ಟೇ ಕ್ರೆಡಿಟ್ ಹೋಗುತ್ತೆ. ಆಮೇಲೆ ಸಿನಿಮಾನು ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋ ಒಂದು ವಿಶ್ವಾಸದಲ್ಲಿ ಇದೀನಿ. ಅದನ್ನ ನವೆಂಬರ್ 21, ನಾವ್ ಎಷ್ಟು ಹೇಳಿದ್ರಿ, ನವೆಂಬರ್ 21 ಮಧ್ಯಾಹ್ನ 12:30 1 ಗಂಟೆ ನಿಮಗೆ ಗೊತ್ತಾಗ್ಬಿಡುತ್ತೆ ರಿಸಲ್ಟ್. ನೋಡೋಣ, ಲೈಕ್ ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೇ ಸಿನಿಮಾ. ನನಗೆ ಇಲ್ಲಿ ನೆನಪಿರಂಗೆ ಇಲ್ಲಿರೋ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜರ್ನಲಿಸ್ಟ್ ವಿಜಯ್ ಸರ್ ಆಗಿರ್ಬೋದು, ಮನು ಸರ್ ಆಗಿರ್ಬೋದು, ಮೋಕ್ಷ ಸರ್ ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಎಲ್ಲರೂ ಅವತ್ತಿಂದನೂ ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿ ಬಂದಾಗಿಂದನೂ ನನ್ನ ಬಗ್ಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ನಾನು ಏನೇ ಕಳ್ಸಿದ್ರು ಏನೇ ಮಾಡಿದ್ರು ಮಾಡ್ತಾ ಇದಾರೆ. ಬಟ್ ಅದೇ ತರ ನಿರಂತರವಾಗಿ ಈಗಲೂ ನನಗೆ ಮೊದಲನೇ ಸಿನಿಮಾ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಎಲ್ಲರೂ ನಿಮ್ಮ ಸಪೋರ್ಟ್ ಅತಿ ಮುಖ್ಯ ನಮ್ಮ ಸಿನಿಮಾಗೆ. ಯಾಕಂದ್ರೆ ಈಗ ಇಲ್ಲಿವರೆಗೂ ನಮ್ಮ ಹತ್ರ ಇತ್ತು ಸಿನಿಮಾ, ಇನ್ನೊಂದು 4-5 ದಿನಕ್ಕೆ ನಿಮ್ಮ ಮಡ್ಲಿಗೆ ಆಗ್ತಾ ಇದೀವಿ ನಮ್ಮ ಸಿನಿಮಾನ. ಆ ಸಿನಿಮಾನ ವಿಶೇಷವಾಗಿ ಜನರಿಗೆ ತಲುಪಿಸೋದು ನಿಮ್ ಕೈಯಲ್ಲಿ ಇರುತ್ತೆ. ದಯವಿಟ್ಟು ನಮ್ಮ ಸಿನಿಮಾನ ಎಲ್ಲರಿಗೂ ತಲುಪಿಸಿ, ಆ ತಲುಪಿಸೋ ಜವಾಬ್ದಾರಿ ನಿಮ್ದಿರುತ್ತೆ. ಚೆನ್ನಾಗಿ ತಲುಪಿಸ್ಕೊಡಿ ಸರ್. ಥ್ಯಾಂಕ್ ಯು ಸೋ ಮಚ್.